ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ಇವತ್ತು ನಾನು ಬಜ್ಜಿಯನ್ನು ಮಾಡೋದು ತೋರಿಸ್ತಾ ಇದ್ದೇನೆ ನಿಮಗೆ. ಸಂಕ್ರಾಂತಿ ಹಬ್ಬದ ಮರುದಿನ ಕರಿ ಅಂತೇಳಿ ನಮ್ಮ ಕಡೆ ಬಜ್ಜಿ ಮಾಡ್ತಾರೆ. ಆ ಬಜ್ಜಿ ಒಂಥರ ವಿಶೇಷ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇದಕ್ಕೆ ಪಾಲಕ್ ಸೊಪ್ಪು ಹಾಗೂ ಮೆಂತ್ಯ ಪಲ್ಯ ಹಾಗೂ ಇದಕ್ಕೆ ನಾನು ಉಳ್ಳಾಗಡ್ಡಿ ಬಳಸ್ತಾ ಇಲ್ಲ ರೀ. ಇದಕ್ಕೆ ಈ ಕೋಬೀಸ್ ಗಡ್ಡೆಯನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಹಾಕಿ ಮಸ್ತಾಗಿ ಬಜ್ಜಿ ಮಾಡ್ತೀನಿ ನೋಡಿರಿ. ಬರೀ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈಗ ನಾನು ಇವನ್ನೆಲ್ಲ ಹೊಡ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಇವನ್ನೆಲ್ಲ ಹೊಡ್ಕೊಂಬರ್ತೀನಿ ರೀ. ಇವನ್ನ ಈ ಥರ ಉಳ್ಳಾಗಡ್ಡಿ ಹೆಂಗೆ ಹೊಡ್ತೀವಲ್ಲ ಅದೇ ಟೈಪ್ ಹೊಡ್ಕೊಳೋದು. ಈಗ ಏನದ ಇವು ಮೆಣ್ಸಿನ್ಕಾಯಿ ಏನದ್ರಿ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ರೀ. ಇದ್ರಾಗ ಹೋಳಿ ಹಾಕಿದ್ರೆ ಅದು ಸರಿಯಾಗಿ ಸಪ್ಪಗವ್ರಿ ಭಾಳ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ರೀ. ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾರೆ, ಆಮೇಲೆ ಹಿಟ್ಟಿನಾಗ ಒಂದಿಷ್ಟು ಹಾಕ್ತೀನಿ ರೀ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಇದನ್ನು ಮಿಕ್ಸಿಗೆ ಹಾಕ್ಕೊಂಬಂದೀನಿ ರೀ. ಈಗ ನೋಡಿರಿ, ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡೀನಿ ರೀ. ಈಗ ಇದನ್ನೆಲ್ಲ ಕಲ್ಸಕ್ಕೆ ಒಂದು ಬುಟ್ಟಿ ತೊಗೊತೀನಿ ನೋಡಿರಿ. ಈಗ ಇದ್ರಾಗ ಎಲ್ಲ ಕಲಿಸ್ಕೊತೀನಿ ರೀ. ಮೊದಲಿಗೆ ಇದಕ್ಕೆ ಕಡಲೆ ಹಿಟ್ಟು ತೊಗೊಂಡು ನೋಡಿರಿ. ಸ್ವಲ್ಪ ಕಡಲೆ ಹಿಟ್ಟು ಹಾಕೋದು, ಎಲ್ಲ ಕಡಲೆ ಹಿಟ್ಟು ಚಾಣೇಸಿ ಇಟ್ಕೊಂಡಿದ್ದೆ ರೀ. ಈಗ ಹಾಕೋತೀನಿ ನೋಡಿರಿ. ಒಂದು ಸ್ವಲ್ಪ ಅಷ್ಟು ಕಡಲೆ ಹಿಟ್ಟು ಹಾಕೊಂಡೇನಿ ರೀ. ಈಗ ಇದಕ್ಕೆ ಇವಕ್ಕೆ ಮೆಂತ್ಯ ಪಲ್ಯದ ಹಾಕ್ತೀನಿ ನೋಡಿರಿ. ಮೊದಲಿಗೆ ರೀ ಮೆಂತ್ಯ ಪಲ್ಯ ರೀ. ಈಗಿದು ಪಾಲಕ್ ಸೊಪ್ಪು, ಇದು ಕೋಬೀಸ್ ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ. ಇದು ಹಸಿಮೆಣ್ಸಿನ್ಕಾಯಿ ಕೊಟ್ಟು ಜಜ್ಜಿದ್ದು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡೀನಿ. ಈಗ ಇದಕ್ಕೆ ಅಜ್ವಾನ, ಸೋಡಾ, ಉಪ್ಪು ಹಾಕೋತೀನಿ ನೋಡಿರಿ. ಇದನ್ನು ನೋಡಿರಿ ಅಜ್ವಾನ ಚಂದ ಕೈಲೇ ತೆಕ್ಕೀನಿ ರೀ, ಹಾಕೋತೀನಿ ನೋಡಿರಿ. ಅಜ್ವಾನ ಚಂದ ಕೈಲಿ ತಿಕ್ಕಿ ಹಾಕಿದ್ರೆ ಬಜ್ಜಿ ಘಮಾಸ್ತಾವೆ, ಚಂದ ಆಗ್ತಾವೆ ರೀ. ಈಗ ಒಂದು ಸ್ವಲ್ಪ ಸೋಡಾ ಹಾಕ್ತೀನಿ ನೋಡಿರಿ. ಈಗ ಉಪ್ಪು ಹಾಕ್ತೀನಿ ನೋಡಿರಿ. ಆಗಲೇ ಹಸಿಮೆಣ್ಸಿನ್ಕಾಯ್ದು ಸ್ವಲ್ಪ ಹಾಕೀನಿ ರೀ. ಈಗ ಒಂದು ಸ್ವಲ್ಪ ಹಾಕೋತೀನಿ ನೋಡಿರಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಿ. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋತೀನಿ ನೋಡಿರಿ. ಈಗ ನೀರು ಹಾಕ್ಕೊಂಡು ಕಲಸ್ಕೊತೀನಿ ರೀ. ಈಗ ನೀರು ಹಾಕೋತೀನಿ ನೋಡಿರಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು ರೀ. ನೋಡಿರಿ ಈ ಥರ ಕಲಿಸ್ಬಿಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾರೆ. ಸ್ವಲ್ಪ ಚೆಂದ ಕಲಿಸ್ತೀನಿ ನೋಡಿರಿ. ಈಗ ನೋಡಿರಿ ಈ ಥರ ಕಲಿಸ್ಕೊಂಡೇನಿ ರೀ. ನಾನು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡೇನಿ ರೀ, ಅಂದ್ರೆ ಚೆಂದ ಆಗ್ತಾವ್ರಿ ಬಜ್ಜಿ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ನೋಡಿರಿ. ಈಗ ನೋಡಿರಿ ಎಣ್ಣೆ ಕಾಯಕ್ಕೆ ಇಟ್ಟೇನಿ ರೀ. ಎಣ್ಣೆ ಕಾಯನ ಬಜ್ಜಿ ಬಿಡ್ತೀನಿ ನೋಡಿರಿ. ಈಗ ಎಣ್ಣೆ ಕಾಯ್ದದ್ರಿ, ಬಿಡ್ತೇನೆ ನೋಡಿರಿ ಬಜ್ಜಿ. ಕೋಬೀಸ್ ಬಜ್ಜಿ ಭಾಳ ಚಂದ ಆಗ್ತಾವೆ ರೀ. ಪಾಲಕ್ ಹಾಕಿ ಮಾಡಿದ್ರೆ ಮಸ್ತ್ ಆಗ್ತದೆ ನೋಡಿರಿ. ಏನು ಬಳಸ್ತೀನಿ ನೋಡಿ.
ಭಾರಿ ಕ್ರಿಸ್ಪಿ ಕುರುಕುರು ಭಾಳ ಚಂದ ಆಗ್ತಾವೆ ನೋಡ್ರಿ ಬಜ್ಜಿ ಒಮ್ಮೆ ಮಾಡಿ ನೋಡ್ರಿ. ಈಗ ನೋಡ್ರಿ ಚಂದ ಕೆಂಪಾಗ್ಯಾವ್ರಿ. ಈಗ ತಕ್ಕೋತೇನೆ ನೋಡ್ರಿ. ಮಸ್ತ್ ಕುರುಕುರು ಬರೀ ನೋಡ್ರಿ. ಈಗ ನೋಡ್ರಿ ಇವನ್ನೆಲ್ಲ ತಕ್ಕೋತೇನೆ. ನೋಡ್ರಿ ಹೆಂಗೆ ಬಜ್ಜಿ ಏನೋ ಸ್ವಲ್ಪ ಮತ್ತೆ ಗಟ್ಟಿ ನೋಡ್ರಿ. ಇವನ್ನ ತಿರಾಕ್ಬೇಕೈತಿ. ಈಗ ನೋಡ್ರಿ ಇವನ್ನ ತಕ್ಕೋತೇನೆ. ನೋಡ್ರಿ ಹೆಂಗೆ ಇವತ್ತಿವು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ. ಈಗ ನಾನು ನಿಮಗೊಂದು ಮುರಿದು ತೋರಿಸ್ತೇನೆ ರೀ. ನೋಡಿರಿ ಎಷ್ಟು ಭಾರಿ ಆಗ್ಯಾವ್ರಿ, ಮಸ್ತ್ ಟೇಸ್ಟಿ ಆಗ್ಯಾವ್ರಿ. ಈ ಥರ ಕೋಬೀಸ್ ಬಜ್ಜಿನ ಮಾಡಿ ನೋಡ್ರಿ ನೀವು. ನೋಡ್ರಿ ಎಷ್ಟು ಭಾರಿ ಆಗ್ಯಾವ್ರಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಈ ಬಜ್ಜಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.